ತೆಲ್ಬಡ ಕಣ ಸಂಬಳ ಮಾಡಿದ ಒಂದು ಸಂಸ್ಕೃತಿ ಆ ದೇವರ ಒಂದು ಅನುಗ್ರಹವನ್ನ ಪ್ರತಿನಿತ್ಯ ನಾವೇನು ಬೆಳಿತೇವೆ ಪ್ರತಿನಿತ್ಯ ಅನ್ನದಾನ ಪ್ರಾರ್ಥನೆಯನ್ನು ನಾವೇನು ಮಾಡ್ತೇವೆ. ಇಂಥ ಒಂದು ಗಣಪತಿವನ್ನ ಕೆಲವು ಪಟ್ಟಣದಲ್ಲಿ ಬದಲಾವಣೆ ಮಾಡಿದಂತ ಒಂದು ಹಿಂದೆ ಅನುಭವತೆ ಬಗ್ಗೆ ನಾಳೆ 22 ಬರಬೇಕು ಅಂತ ಹೇಳಿ ಮಾತನಾಡಿ ಗ್ರಾಮದ ಹಿರಿಯರ ಬಂಧುಗಳಿಗೆ ಆಹ್ವಾನ ಕೊಟ್ಟಿದ್ದೆ. ನಾನು ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಮತ್ತು ದೇಶದಲ್ಲಿ ಸುಮಾರು 500 ವರ್ಷಗಳಿಂದ ನಿರಂತರ ಹೋರಾಟ ಮಾಡುವಂತ ಲಕ್ಷಾಂತರ ಜನಸೇವಕರು ಬಲಿದಾನದಿಂದ ಅವರ ಶ್ರಮದಿಂದ ರಾಮನ ಒಂದು ದೇವಸ್ಥಾನದ ಅಯೋಧ್ಯೆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಹಿರಿಯರು ಯುವಕರು ಸೇರಿ 35 ವರ್ಷಗಳ ಹಿಂದೆ ಇದ್ದಂತ ಒಂದು ಧ್ವಜಸ್ತಂಭ ಏನು ಬಿಟ್ಟೋಗಿದೆ ಅಂತ ಹೇಳಿ ಹೊಸದಾಗಿ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು 7-8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮದ ಎಲ್ಲರೂ ಸೇರಿ ತಾವೇನೋ ಒಂದು ಧ್ವಜಸ್ತಂಭವನ್ನ ಅವತ್ತು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಒಂದು ಭಾಗ. ಇಲ್ಲಿ ಈ ಒಂದು ಜಿಲ್ಲಾಡಳಿತದ ಅವರ ವೈಫಲ್ಯ ಏನಿದೆ. ಒಂದೇ ದಿನ ನಾನು ಬೆಳಗ್ಗೆ ಟಿವಿಗಳಲ್ಲಿ ಗಮನಿಸಿದೆ, ಕೆರಗೋಡಿನಲ್ಲಿ ಯಾವುದು ಘರ್ಷಣೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹೋಗಿದ್ದಾರೆ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ನಿನ್ನೆ 4-5 ಬಾರಿ ಫೋನ್ ಮಾಡಿದ್ದೇನೆ. ಯಾಕೆ ಇವತ್ತು ಕೆರಗೋಡಿನ ಗ್ರಾಮದಲ್ಲಿ ಸಂಘರ್ಷ ಎಡೆ ಮಾಡಿಕೊಂಡಿದ್ದೀರಿ, ಇವತ್ತು ನಿಮ್ಮ ಅಧಿಕಾರಿಗಳನ್ನ ಅಲ್ಲಿಂದ ವಾಪಸ್ ಕಳಿಸ್ಕೊಡಿ, ಮುಂದೆ ಒಂದು 2-3 ದಿನಗಳು ಬಿಟ್ಟು ಗ್ರಾಮಸ್ಥರನ್ನ ಕೂರಿಸಿ ಅಲ್ಲಿ ಏನಿದೆ ಒಂದು ಶಾಂತಿ ಸಭೆಯನ್ನು ಮಾಡಿ ಇರ್ತಕ್ಕಂಥ ಸಂಘರ್ಷಕ್ಕೆ ನೆರೆ ಇಡೋಣ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಆದರೆ ಮಧ್ಯಾಹ್ನದ ನಂತರ ರಾಮನ ನಮ್ಮ ತಾಯಿಗೂ ಸಹ ನಾವು ಶ್ರೀರಾಮನ ಒಂದು ಭಾವಚಿತ್ರವನ್ನು ನೀವು ಅನಾವರಣ ಮಾಡಲಿಕ್ಕೆ ಹೋದ್ರೆ ನಮ್ಮ ಧ್ವಜವನ್ನ ಪ್ರಶ್ನೆ ಗ್ರಾಮ ಪಂಚಾಯತಿಗೆ 3 ಜನ ಅರ್ಜಿ ಕೊಟ್ಟಿದ್ರಿ. ಒಬ್ಬರು ಯೋಗೇಶ್ ಅಂತಕ್ಕಂಥವರು ಹನುಮನ ಒಂದು ಅರ್ಜುನ ಸ್ತಂಭವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪಂಚಾಯತಿಗೆ ಮುಂದೆ ಅರ್ಜಿ ಕೊಟ್ಟಿದ್ರಿ. ಯೋಗೇಶ್ ಅಂತಕ್ಕಂಥ ಒಂದು ಅರ್ಜಿ ಕೊಟ್ಟಿದ್ದಾರೆ. ಬಹುಶಃ ಅದು ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನವೆಂಬರ್ ತಿಂಗಳಲ್ಲಿ 27ನೇ ತಾರೀಕು ನವೆಂಬರ್ 2023 25ನೇ ತಾರೀಕು ಗೌರಿ ಶಂಕರ ಏನೊಂದು ಪ್ರತಿಷ್ಠಾಪನೆ ಇದೆ, ಒಂದು ಟ್ರಸ್ಟ್ ಸೇವಾ ಟ್ರಸ್ಟ್ ಇದ್ದೀರಿ. ತಾವು ಮತ್ತು ನವೆಂಬರ್ ತಿಂಗಳಲ್ಲಿ ಧ್ವಜಸ್ತಂಭ ಅಂತಕ್ಕಂಥದ್ದು ಕೇಳ್ತೀವಿ. ಧ್ವಜಸ್ತಂಭವನ್ನು ನಿಲ್ಲಿಸಲಿಕ್ಕೆ ಪಂಚಾಯತಿ ಅರ್ಜಿ ಆಗಿದೆ. ಅದರ ಆಧಾರದ ಮೇಲೆ ಒಂದು ಸಭೆ ನಡೀತದೆ. ನೀನೇ ಇಲ್ಲಿ ಆ ಒಂದು ಸಭೆಯನ್ನ ಸುಮಾರು 8 ವಿಷಯಗಳನ್ನ ಸಭೆಯನ್ನು ಮಂಡನೆ ಮಾಡಿಕೊಂಡಿದ್ದಾರೆ. ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಗ್ರಾಮ ಪಂಚಾಯತಿಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಯಾವುದು? ಒಂದು ಯೋಗೀಶ್ ಅವರು ಯಾವ ಒಂದು ಪಕ್ಷದ ಸ್ತಂಭವನ್ನ ಹನುಮಾನ್ ದೇವರ ಧ್ವಜವನ್ನು ಹಾಕುವುದಕ್ಕೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡತಕ್ಕಂಥ ಅವರ ಮನವಿಯನ್ನು ಸಹ ಪುರಸ್ಕೃತವಾಗಿ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಡಬಹುದು ಅಂತಕ್ಕಂಥ ಸರ್ವಾನುಮತದ ಒಪ್ಪಿಗೆಯನ್ನ ಪಂಚಾಯತಿಯಲ್ಲಿ ಕೊಟ್ಕೊಂಡಿದ್ದೇವೆ. ನಂತರ ಗೌರಿ ಶಂಕರ ಸೇವಾ ಟ್ರಸ್ಟ್ ಇದೆ,
ಗೌರಿಶಂಕರ ಸೇವಾ ಟ್ರಸ್ಟ್ ಅವರು ತಾವೇ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಆ ಒಂದು ಮನವಿಗೂ ಆ ಮನವಿಯಲ್ಲೂ ಸಹ ಎಲ್ಲೂ ಸಹ ಇಂಥ ಒಂದು ಧ್ವಜವನ್ನು ನಾವೇನು ಕಟ್ಟುತ್ತಾ ಇದ್ದೇವೆ, ಈ ರೀತಿಯ ಧ್ವಜವನ್ನೇ ಆಗ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ದೊಡ್ಡ ಸ್ತಂಭವನ್ನು ಮಾಡ್ತಕ್ಕಂಥದ್ದಕ್ಕೆ ಅನುಮತಿ ಕೇಳಿದ್ದೇವೆ. ಆ ಅನುಮತಿಯನ್ನು ಅನ್ನೂ ಸಹ ಗೌರಿಶಂಕರ ಸೇವಾ ಟ್ರಸ್ಟ್ರು ಅನುಮತಿಯನ್ನು ಪಂಚಾಯತ್ ಸರ್ವಾನುಮತಿಯಿಂದ ಕೊಟ್ಟಿದ್ದಾರೆ. ಇದು ನಡೆದಿರ್ತಕ್ಕಂಥ ಘಟನೆ ಯರಗೋಡು ಗ್ರಾಮದಲ್ಲಿ. ಆದರೆ ನಂತರ ನಡೆದಿರ್ತಕ್ಕಂಥ ಬೆಳವಣಿಗೆ ಏನಿದೆ, ಇನ್ನೊಂದು ಗೌರಿಶಂಕರ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಮತ್ತೆ ಕೆಲವರು ಯಾವುದೋ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ 28ನೇ ತಾರೀಕು ಅರ್ಜಿ ಕೊಡುತ್ತಿದ್ದಾರೆ. ಇನ್ನೊಂದು ಅರ್ಜಿಯನ್ನು ಆ 28ನೇ ತಾರೀಕಿನ ಅರ್ಜಿಯಲ್ಲಿ ಆಮೇಲೆ ನ್ಯಾಷನಲ್ ಫ್ಲಾಗ್ ಇರ್ಬೋದು, ರಾಷ್ಟ್ರ ಧ್ವಜವನ್ನು ಆರಿಸ್ತಕ್ಕಂಥದ್ರಲ್ಲಿ ನಾವೇನು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ನಾವು ರಾಷ್ಟ್ರ ಧ್ವಜವನ್ನಿರಬಹುದು, ನಮ್ಮ ಧ್ವಜವನ್ನಿರಬಹುದು, ನಮ್ಮ ಸಂಸ್ಕೃತಿಯ ನಮ್ಮ ದೇವಸ್ಥಾನಗಳನ್ನಿರಬಹುದು, ನಿಮಗೆಷ್ಟು ಕಾಳಜಿ ಇದೆ ಅದರ 2 ಪಟ್ಟು ಹೆಚ್ಚಿನ ಕಾಳಜಿ ನಾವಿರ್ತಕ್ಕಂಥ ಹೊಂದಿರ್ತಕ್ಕಂಥ ರಾಷ್ಟ್ರೀಯ ಯಾಗಿ ಬರುತ್ತಿದೆ. ನಂತರ ಆ ಒಂದು ಇನ್ನೊಂದು ಟ್ರಸ್ಟಿಂದ ಒಂದು ಮುಚ್ಚಳಿಕೆ ಬರ್ತಿದ್ದೇವೆ ಅಂತ ಹೇಳಿ ಅದು ಮುಚ್ಚಳಿಕೆಯನ್ನ ಈ ಘಟನೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೋ ಇದನ್ನ ಇವತ್ತು ತನಿಖೆ ಆಗಬೇಕಾಗಿದೆ. ಗ್ರಾಮದಲ್ಲಿ ಎಲ್ಲ ರೀತಿಯ ಒಂದು ಸೌಹಾರ್ದ ಮನೋಭಾವದಲ್ಲಿ ಶಾಂತಿಯಿಂದ ಇದ್ದಂತ ಜನಗಳನ್ನ ಎಲ್ಲ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಸಹೋದರ ಮನೋಭಾವದಲ್ಲಿ ನಾವೆಲ್ಲರೂ ಸೇರಿ ನಿರ್ಮಾಣದಲ್ಲಿ ಆ ಧ್ವಜಸ್ತಂಭವನ್ನು ರಚನೆ ಮಾಡಿದ್ದೀವಿ. ಧ್ವಜಸ್ತಂಭವನ್ನು ಕಟ್ಟಿದ್ದೀವಿ. ಇವತ್ತು ಆ ಧ್ವಜಸ್ತಂಭದಲ್ಲಿ ನನಗೆ ತಿಳಿದಂತ ಮಾಹಿತಿ 16ನೇ ತಾರೀಕು 15ನೇ ತಾರೀಕು ಕೆಲವು ಪತ್ರ ವ್ಯವಹಾರಗಳನ್ನು ಮಾಡಿಕೊಂಡಿದ್ದಾರೆ. ಅದೆಲ್ಲವನ್ನು ತರಿಸಿದ್ದೇನೆ. ಅದೆಲ್ಲ ಒಂದು ಭಾಗ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾನು ಜಿಲ್ಲಾಧಿಕಾರಿಗೆ ನೇರವಾಗಿ ಸರ್ಕಾರಕ್ಕೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು 15 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಹುದ್ದೆಗಳ ಇಲ್ಲಿ ಹೆಸರು ಧನಂಜಯ ಅಂತ ಹೇಳಿ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಯಾವೊಂದು ಪೊಲೀಸ್ ದೌರ್ಜನ್ಯದಲ್ಲಿ ಏನಾದ್ರು ಕಂಡುಹೋಗಿದ್ರೆ ಈ ಪೊಲೀಸ್ ಇಲಾಖೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಕೇಳ್ತೀರಿ, ಜಿಲ್ಲಾಧಿಕಾರಿ ಕೆಲವೊಮ್ಮೆ ಈ ಮನುಷ್ಯರಿಗೆ ಕಂಡುಹೋಗಿದ್ರೆ ನೀವು ನಾವು ಕೊಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳಿಗೆ ಅಷ್ಟೊಂದು ಬಾರಿ ಮನವಿ ಮಾಡಿದ್ದೇನೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿದರೆ ಅವ್ರನ್ನೆಲ್ಲವನ್ನು ವಾಪಸ್ ಕಳಿಸಿ ಕೂತು ಗ್ರಾಮಸ್ಥರನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ಗ್ರಾಮದ ಏನೊಂದು ಅವರ ಭಾವನೆಗಳಿದೆ ಆ ಭಾವನೆಗಳಿಗೆ ಎಲ್ಲೂ ಧಕ್ಕೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾಗಬೇಕಾಗ್ತದೆ ಇರ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿ ನಾನು ಹೇಳಿದ್ರು. ಮಧ್ಯಾಹ್ನ 3 ಗಂಟೆಗೆ ಮುಖ್ಯಸ್ಥಾನದಲ್ಲಿ ಅಧಿಕಾರ ಇದೆ ಅಂತ ಹೇಳಿ ನಮ್ಮ ರಾಷ್ಟ್ರಧ್ವಜವನ್ನ ಆರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಹನುಮನ ಧ್ವಜಕ್ಕೆ ನೀವು ಅವಮಾನ ಮಾಡಿದ್ರು ಅಷ್ಟೇ ಅಲ್ಲ, ರಾಷ್ಟ್ರದ ಉಕ್ಕು ಅವಮಾನ ಮಾಡಿದ್ದೀವಿ. ಬಂದೇ ಅಲ್ಲ ಟರ್ನ್ ಮಾಡ್ರೆ ಬರ್ತೇನೆ.
ನೀವು ದರವನ್ನು ಒದಗಿಸಿದ ನಂತರ ಧ್ವಜಸ್ತಂಭವನ್ನು ಮಾಡತಕ್ಕಂಥದಕ್ಕೆ 27/11/2023 ಹಂಚಿಕೊಂಡಿದ್ದರು. ಧ್ವಜಸ್ತಂಭವನ್ನ ನೀವು ಪ್ರಾರಂಭ ಮಾಡಿರ್ತಕ್ಕಂಥದ್ದು 20ನೇ ತಾರೀಕು ಅವತ್ತೇ ಉದ್ಘಾಟನೆ ಮಾಡಿದ್ರಿ. ಈ 4 ತಿಂಗಳಲ್ಲಿ ಯಾವ ಚುನಾವಣೆ ಮಾಡಿದ್ರು? ಯಾರೋ ಒಬ್ರು ಇದ್ಯಾಕೆ ಹಿಂಗಾಡ್ತಾ ಇದ್ದೀರ ಇಬ್ರು? ನಮ್ಮ ರೈತ ಕುಟುಂಬಗಳ ಮೇಲೆ ನಿನ್ನೆ ದಿನ ಏಕಾಏಕಿ ಯಾರೋ ಹೇಳ್ತಾ ಇದೆ. ನಮ್ಮ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ತೆಗೆದುಕೊಂಡು ಒಂದು ನಿನ್ನೆಯ ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿದ್ದೇವೆ. ಇದನ್ನ ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸರ್ಕಾರಿ ಸಾಧ್ಯ ಇಲ್ಲ. ರಾಜಕೀಯ ಪ್ರಶ್ನೆ ಅಲ್ಲ. ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಯಾವ ಅಂಬೇಡ್ಕರ್ ಬಗ್ಗೆ ಈ ಸರ್ಕಾರದಲ್ಲಿ ಚರ್ಚೆ ಮಾಡ್ತೀರಿ, ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀರಿ. ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಒಂದು ಅವರ ಜೀವನದಲ್ಲಿ ಆ ವ್ಯಕ್ತಿಯ ಭಾವನೆಗಳನ್ನ ಅನುಷ್ಠಾನಕ್ಕೆ ತರತಕ್ಕಂಥದಕ್ಕೆ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕರಿಗೆ ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವುಗಳು ಸಂಘರ್ಷಕ್ಕೆ ಎಡಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ನಡೆಸತಕ್ಕಂಥ ಚುನಾವಣೆ ಇದೆ. ಇವತ್ತು ಇದಕ್ಕೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು ಹೊರಬೇಕಾಗ್ತದೆ. ಅವರ ವಿರುದ್ಧ ಹೋರಾಟ ಪ್ರಾರಂಭ ಆಗಬೇಕಾಗಿ ಮತ್ತು ಜಿಲ್ಲಾಧಿಕಾರಿಯಿಂದ ನಮ್ಮ ಅವರನ್ನ ದಿಲ್ಲಿಯಿಂದ ಮತ್ತು ಸಸ್ಪೆಂಡ್ ಮಾಡಲು ಹೊರಗಡೆ ಬಿಡ್ತಕ್ಕಂಥ ಪ್ರಶ್ನೆಯಿಂದ ಕೆರಗೋಡದಲ್ಲಿ ನಡೆದಂತ ಈ ರಾಜ್ಯದಾದ್ಯಂತ ಇವತ್ತು ನಮ್ಮ ಬಿಜೆಪಿಯ ಸ್ನೇಹಿತರುಗಳಿರಬಹುದು, ಎಲ್ಲಾ ಭಾಗದಲ್ಲೂ ಇವತ್ತು ಯಾವ ಪ್ರತಿಭಟನೆಗಳು ನಿಮ್ಮ ಪರವಾಗಿ ಧ್ವನಿಯಂತೆ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಪ್ರತಿಭಟನೆಯನ್ನ ಇವತ್ತು ನಮ್ಮ ಬಿಜೆಪಿ ಸ್ನೇಹಿತರು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದು ಮೊದಲನೆಯ ಎಚ್ಚರಿಕೆ. ನಮ್ಮ ಸೇನೆಯಲ್ಲಿ ಮಾತುಗಳು ಯಾವ ಹನುಮಂತನ ಕೆಳಗೆ ಸರ್ಕಾರ ಹಾಳಾಯಿತು, ಯಾವ ಹನುಮಂತನ ಕೆಳಗೆ ರಾವಣನ ಹತ್ಯೆ ಆಯಿತು, ಆ ರೀತಿಯ ಒಂದು ಇತಿಹಾಸ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯ ನಾವೇನು ಕಾಣ್ತಾ ಇದ್ದೇವೆ. ಈ ರೀತಿಯ ಪುರಾಣಿಕ ಇವತ್ತು ನಮ್ಮ ರೈತರು ಬೆಳೆ ಬೆಳೆಯಲಿಕ್ಕಾಗದೆ ಸಂಕಷ್ಟದಲ್ಲಿದ್ದಾಗ ಪರಿಹಾರ ಕೊಡ್ತಕ್ಕಂಥ ಯೋಚನೆ ಇರ್ತಕ್ಕಂಥ ನೀವು ಅಮಾಯಕ ರೈತರ ಮೇಲೆ ದೌರ್ಜನ್ಯ ನಡೆಸಿ ಇವತ್ತು ಕೆಲವೊಂದಲ್ಲಿ ಇಂಥ ಒಂದು ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರೇ ಇರಲಿ ಅವ್ರ ಮೇಲೆ ಇವತ್ತು ಸರ್ಕಾರ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದನ್ನ ರಾಜ್ಯದ ಮುಖ್ಯಮಂತ್ರಿಗೆ ಶಾಂತಿಯುತವಾಗಿ ಪ್ರತಿಭಟನೆಯ ಬೆಂಗಳೂರಲ್ಲಿ ನಡೀತಾ ಇತ್ತು. ಹಲವಾರು ಯುವಕರು ಶಾಂತಿಯುತವಾಗಿ ನಡೆಸತಕ್ಕಂಥ ಪ್ರತಿಭಟನೆಯನ್ನ ಇವತ್ತು ಲಾಠಿ ಚಾರ್ಜ್ ಮುಖಾಂತರ ಅಮಾಯಕರಿಗೆ ದೈಹಿಕವಾಗಿ ಹಲ್ಲೆ ಮಾಡಿ ಅಮಾನುಷವಾಗಿ ವರ್ತನೆ ಮಾಡಿ ರಾಕ್ಷಸಿ ಕೃತ್ಯದ ಮುಖಾಂತರ ನಿಮ್ಮ ನಡವಳಿಕೆಯನ್ನ ಈ ಸರ್ಕಾರ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಇವರ ವಿರುದ್ಧವೇ ನನ್ನ ಬಿಜೆಪಿಯ ಸ್ನೇಹಿತರಾಗಿರ್ತಕ್ಕಂಥ ಸಿಟಿ ರವಿ ಇರಬಹುದು, ನನ್ನ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರಿರಬಹುದು, ಅಶ್ವಥ್ ನಾರಾಯಣ ಅವರಿರಬಹುದು, ಸುರೇಶ್ ಗೌಡ ಇರಬಹುದು, ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇಲ್ಲಿ ತಮಿಳುನಾಡು ಬಂದಿರಬಹುದು, ನೀವೆಲ್ಲರೂ ಸೇರಿ ರಾಮಚಂದ್ರ ಅವರು ಅಶೋಕ್ ಅವರಿಗೆ ಎಲ್ಲರೂ ನಿಮ್ಮ ಜೊತೆಯಲ್ಲಿ ನಿಮಗೆ ಧ್ವನಿ ಕೊಟ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಪ್ರತಿಭಟನೆ ಇಷ್ಟಕ್ಕೆ ಸೀಮಿತವಾಗಲಿಲ್ಲ. ಇವತ್ತು ಈ ಒಂದು ವೇದಿಕೆ ಮುಖಾಂತರ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಪದೇ ಪದೇ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಬೇಡಿ. ಇಲ್ಲಿ ರಾಮನ ಪ್ರಶ್ನೆಯಲ್ಲ, ಸಿದ್ದರಾಮಯ್ಯ ಹೆಸರುಗಳೇ ರಾಮಾಯಣರಾಗಲಿಲ್ಲ. ನಿಮ್ಮ ನಡವಳಿಕೆಯಲ್ಲಿ ರಾಮನ ಸಂಸ್ಕೃತಿಯನ್ನ ಇವತ್ತು ನಾವು ಮಾಡಬೇಕಾಗಿದೆ. ಬರೀ ರಾಮನ ಹೆಸರು ನಡವಳಿಕೆ ಅಧಿಕಾರಿಗಳು ಎಲ್ಲ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸುತ್ತಾ
ಇವತ್ತು ನೀವು ವಹಿಸ್ಕೊಂಡು ಮಾತಾಡಿದ್ದಾರೆ. ನೀವು ಜನಪರವಾದ ಜನತೆಯನ್ನು ಆಯ್ಕೆ ಮಾಡಿದ್ದಾರೆ. ಜನವಿರೋಧಿಯ ಆಯ್ಕೆಯನ್ನು ಬೆಳೆಯುವುದರಿಂದ ಅಧಿಕಾರ ಇದನ್ನ ಇಲ್ಲಿಗೆ ನಿಲ್ಲಿಸಲಾಗಲ್ಲ. ನಿಮ್ಮ ಹೋರಾಟಕ್ಕೆ ಜೊತೆಗೆ ನಾವು ಬೆಂಬಲಿದ್ದೇವೆ. ರಾಜಕೀಯ ಹೋರಾಟ ಅಲ್ಲ, ಇಲ್ಲಿ ಇರ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ನಿಮ್ಮ ಕೃಷಿ ಉದ್ಯೋಗ ಬಂದಿರತಕ್ಕಂಥ ಹಣವನ್ನು ಉಳಿತಾಯ ಮಾಡಿ ಇವತ್ತು ಯಾವುದು ಯಾವ ಸರ್ಕಾರದ ಶಿಕ್ಷಣಗಳಿದ್ದಾರೆ ಮಂತ್ರಿ ಹೇಳ್ತಾರೆ. ನಾವು ಆರ್ಥಿಕವಾಗಿ ಶಕ್ತಿ ಕೊಟ್ಟು ಬೇರೆ ಇನ್ನೊಂದು ಮುಖ್ಯ. ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆಯ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಅವರ ಭಾವನೆ ವಿರುದ್ಧ ನೀವೇನು ನಡೀತಾ ಇದ್ದೀರಿ. ಇದರ ವಿರುದ್ಧ ನಮ್ಮ ಜನತೆಯ ಹೋರಾಟ ಇದೆ. ಯಾವುದೇ ಒಂದು ರಾಜಕೀಯದ ಒಂದು ಲಾಭ ನಷ್ಟಕ್ಕೆ ಹೋರಾಟ ಅಲ್ಲ. ನಾನಿವತ್ತು ಬಂದಿರತಕ್ಕಂಥದ್ದು ಕಾನೂನು ಬಾಹಿರವಾಗಿ ಎಲ್ಲ ರೀತಿಯಲ್ಲಿ ನಿಮ್ಮ ಮುನ್ನಡೆಯಾಗಿದೆ. ಪಂಚಾಯತ್ನಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳೇನಿದೆ, ಅದಾದ ನಂತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಳೆದ 3-4 ದಿನದಲ್ಲಿ ಏನೇನು ನಿಮ್ಮ ರಾಜಕೀಯ ಮಾಡಿರ್ತಕ್ಕಂಥದ್ದು ರಾಜಕೀಯ ನಿಮ್ಮಿಂದ. ಇವತ್ತು ಅವರಿಗೆ ಯಾವ ಅವಮಾನ ಕೊಡಬೇಕಾದ್ರೆ ನನಗೆ ಕೊಡಲಿಲ್ಲ, ಮತ್ತೊಬ್ಬರು ಕೊಡಲಿಲ್ಲ, ಇವರು ಮಾಡಿರ್ತಕ್ಕಂಥ ಬೇರೆಯವರು ಕರೆದು ಅವಮಾನ ಕೊಟ್ಟಿದ್ದು ನಮಗೆ ಕೊಡಲಿಲ್ಲ ಅಂತ ಹೇಳಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿ ಅಧಿಕಾರಿಗಳ ಮುಖಾಂತರ ನಿಮ್ಮ ಅಮಲ್ನಲ್ಲಿ ಅದೇ ಮಾಡಿ ಇದರ ವಿರುದ್ಧ ನಿಮ್ಮ ಪರವಾಗಿ ತೊಡಗಿಸಲಿಕ್ಕೆ ನಾವಿಲ್ಲಿ ಬಂದಿರ್ತಕ್ಕಂಥದ್ದು. ನಿಮ್ಮ ಜೊತೆ ಇರ್ತೇವೆ. ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಕೆಳಗೋಡಿನ ಧ್ವಜಸ್ತಂಭದ ಬಗ್ಗೆ ನಿನ್ನೆಯ ದಿನ ನಮ್ಮ ಅಧಿಕಾರಿಗಳು ತಾವೇನು ತಪ್ಪು ಮಾಡಿದ್ದೀರಿ, ತಕ್ಷಣ ಒಂದು ಶಾಂತಿ ಸಭೆ ತೆಗೆಯೋದು ಅಷ್ಟೇ ಅಲ್ಲ, ಇವತ್ತು ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಇವತ್ತು ಯಾವತ್ತು ಮಾನಸಿಕವಾಗಿ ಅವರಿಗೆ ಕೂಗಿಸಿದ್ದೀರಿ, ಅವರ ದೇಹಕ್ಕೆ ಇವತ್ತು ಬೆಟ್ಟು ಕೊಟ್ಟಿದ್ದೀರಿ. ಇದಕ್ಕೆ ಪ್ರಾಯಶ್ಚಿತ ಅಧಿಕಾರಿಗಳು ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಇವತ್ತು ಎಲ್ಲಿಯವರೆಗೆ ನ್ಯಾಯ ದೊರಕಬೇಕು, ಎಲ್ಲಿಯವರೆಗೆ ನಮ್ಮ ಧ್ವಜದ ಮರುಸ್ಥಾಪನೆ ಆಗಬೇಕಾಗಿದೆ, ಇದೆಲ್ಲವನ್ನ ಇವತ್ತು ಆಗುವವರೆಗೆ ನಮ್ಮ ನೆರವು ಮತ್ತು ಸುತ್ತಮುತ್ತಲ ಸುಮಾರು 10-15 ಹಳ್ಳಿಗಳ ಎಲ್ಲ ನನ್ನ ಬಂಧುಗಳು ಕಾವೇರಿಯಲ್ಲಿ ಕಾಣಿಕೆ ಕೊಟ್ಟಿದ್ದೀರಿ. ಇದನ್ನು ಸರಿಪಡಿಸ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೋರಾಟಕ್ಕೆ ಧ್ವನಿಗೂಡಿಸಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಹೋರಾಟಕ್ಕೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದಕ್ಕೆ ಜಯವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹೋರಾಟಕ್ಕೆ ಆ ಒಂದು ಭಗವಂತನ ರಕ್ಷಣೆ ಇದೆ. ಆ ಒಂದು ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತಕ್ಕಂಥ ಮಾತಲ್ಲಿ ನಿಮ್ಮ ಹೋಗ್ತಿನ ಇವತ್ತು ಸಂಪೂರ್ಣವಾದ ಒಂದು ಶಾಂತಿಯ ಒಂದು ಪ್ರತಿಷ್ಠಾಪನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಮೊದಲು 144 ಸೆಕ್ಷನ್ ಕೆರಗೋಡಿನಲ್ಲಿ ಯೋಚನೆ ಮಾಡಿದ್ದೀರಿ. ಇವತ್ತೇ ತಕ್ಷಣ ವಾಪಸ್ ಪಡೆಯಿರಿ. ಜನತೆ ಪರವಾಗಿ ನಾನು ಜವಾಬ್ದಾರಿ ತಗೊಳ್ತೀನಿ. ನಾವೇ ಒಂದು ಉಲ್ಲಂಘನೆ ಮಾಡಿ ನಾವು ಜನತೆಯನ್ನು ಸೇರಿಸಿ ನಿಮ್ಮ 144 ಸೆಕ್ಷನ್ ಈಗ ಆದೇಶ ಮಾಡಿದ್ದೀರಿ. ಕೆರಗೋಡಿ ನಾವು ಮಕ್ಕಳ ಬರಬೇಕಾಗ್ತದೆ. ಸರಿಯಾದ ಒಂದು ತಿಳುವಳಿಕೆ ಇದ್ರೆ ಜನತೆಯ ಯಾವ ರೀತಿ ಇವತ್ತು ಶಾಂತಿಯಿಂದ ಇವತ್ತು ಬದುಕ್ತಕ್ಕಂಥದಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಬೇಕು ಅಂದ್ರೆ ಜಿಲ್ಲಾಧಿಕಾರಿಗೆ ಪೊಲೀಸ್ ಅಧಿಕಾರಿಗೆ ಹೇಳಿ ಬಯಸ್ತೇನೆ. ಮೊದಲು ನಿಮ್ಮ 144 ಸೆಕ್ಷನ್ ತಲೆಯಿಸಿ. ನಿಮ್ಮ 144 ಸೆಕ್ಷನ್ ನಿಮ್ಗೆ ರಕ್ಷಣೆ ಕೊಟ್ಟಿದ್ದಾಗಲ್ಲ, ಜನತೆ ರಕ್ಷಣೆ ಕೊಟ್ಟಿದ್ದಾಗಲ್ಲ ಗೊತ್ತಿಲ್ಲ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಕೆರಳಿಸಿ ಮುನ್ಕೋಟಿ ಪರಿಸ್ಥಿತಿಯಲ್ಲಿಟ್ಟು ಇವತ್ತು ಹೆಚ್ಚಿನ ಪೊಲೀಸ್ ತುಟ್ಟಿ ಹಾಕಿ ಈಗೆಲ್ಲ ರಕ್ಷಣೆ ಕೊಡ್ತೀವಿ ಅಂತ ಇದ್ರೆ ಸಾಧ್ಯ ಇಲ್ಲ. ಜನ ಇದ್ರೆ ಈ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ ಹತ್ತಾರು